ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಚಾಪ್ಟರ್ನ ಶುರು ಮಾಡೋಕ್ಕೆ ಹೊರಟಿದ್ವಿ ಆ್ಯಂಡ್ ದ ಚಾಪ್ಟರ್ ನೇಮ್ ಇಸ್ ಆಸಿಲೇಷನ್. ಯಾವುದೇ ಕಾರಣಕ್ಕೂ ಆಸಿಲೇಷನ್ ಚಾಪ್ಟರ್ನ ಚಾಯ್ಸ್ ತೊಗೊಳಕ್ಕೆ ಹೋಗಬೇಡಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಎಕ್ಸಾಮಿನೇಷನ್ ಆರ್ KCET. ಯಾಕೆ ಅಂದರೆ ಆಸಿಲೇಷನ್ಸಿಂದ ಬರೋದು ಒಂದೇ ಒಂದು ಕ್ವಶನ್, ಐ ನೋ ಮ್ಯಾಕ್ಸಿಮಮ್ 2 ಬರುತ್ತೆ ಒಂದೊಂದು ಸತಿ. ಬಟ್ ಆಸಿಲೇಷನ್ಸ್ ಅರ್ಥ ಆಗಿಲ್ಲ ಅಂದರೆ ವೇವ್ಸ್ ಅರ್ಥ ಆಗಲ್ಲ. ಇದ್ರ ಕಂಟಿನ್ಯೂಯೇಷನ್ ಟಾಪಿಕ್. ವೇವ್ಸ್ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ PUCಯಲ್ಲಿ ವೇವ್ ಆಪ್ಟಿಕ್ಸ್ ಅರ್ಥ ಆಗಲ್ಲ. ಅಲ್ಲಿ ಮಿನಿಮಮ್ ಅಂತೂ 2 ಕ್ವಶನ್ಸ್ ಬಂದೇ ಬರುತ್ತೆ, ವೇವ್ ಆಪ್ಟಿಕ್ಸ್ ಆ್ಯಂಡ್ ಆಲ್ಸೋ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ರಿಲೇಟೆಡ್ ಟು ವೇವ್ಸ್, ಎ ಫ್ಯೂ ಪಾರ್ಟ್ಸ್ ಆಫ್ ದ ಆಲ್ಟರ್ನೇಟಿಂಗ್ ಕರೆಂಟ್. ಅಲ್ಲಿ ಒಂದು ಕ್ವಶನ್ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆಸಿಲೇಷನ್ನ ವೇವ್ಸ್ನ ಮಿಸ್ ಮಾಡ್ಕೋಬೇಡಿ ಫಸ್ಟ್ PUC ಸಿಲೆಬಸ್ಸಲ್ಲಿ. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಆ್ಯಂಡ್ this is our lovely channel Vignan Academy and we will be using a little bit of technology just to understand. ಜಾಸ್ತಿ ಏನು ಯೂಸ್ ಮಾಡಲ್ಲ, ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ದ ಫಸ್ಟ್ ಟಾಪಿಕ್ ಇನ್ ದ ಆಸಿಲೇಷನ್ ಈಸ್ ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಮೋಷನ್. ಸರ್ ಏನಿದು ಪಿರಿಯಾಡಿಕ್ ಮೋಷನ್? ಅ ಪಿರಿಯಾಡಿಕ್ ಮೋಷನ್ ಇಸ್ ಅ ಒನ್ ವಿಚ್ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ಅ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಮತ್ತೆ ಮತ್ತೆ ಪುನಃ ರಿಪೀಟ್ ಆಗ್ತಾ ಇದ್ರೆ ಅಂಥ ಮೋಷನ್ನ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಕೈಂಡ್ ಆಫ್ ಅ ಮೋಷನ್ ಆಸ್ ಅ ಪಿರಿಯಾಡಿಕ್ ಮೋಷನ್. ಸೊ ಲುಕ್ ಅಟ್ ದಿಸ್ ಎಕ್ಸಾಂಪಲ್ಸ್ ವಿ ಹ್ಯಾವ್. ಫಸ್ಟ್ ಲೆಟ್ ಮಿ ರೈಟ್. ಸೊ ವಾಟ್ ಯು ಮೀನ್ ಬೈ ಪಿರಿಯಾಡಿಕ್ ಮೋಷನ್? ಎ ಮೋಷನ್ that repeats itself in regular interval of time. Regular interval of time is called a periodic motion. Example, the motion of moon around the earth. And also we have another example, the motion of planet, for example earth around the sun. So we have as example which is shown here. Look at the screen. I hope the screen is visible. Here what you are seeing is a planet Earth. The planet Earth is revolving around the sun in circular orbit, elliptical orbit. Actually elliptical. Just assume it is revolving in the circular orbit. So this is a periodic motion. ಸರ್ ಯಾಕೆ ಪಿರಿಯಾಡಿಕ್ ಮೋಷನ್ ಅಂತಾರೆ ಅಂದರೆ, ನೋಡಿ ಇದು 1 ರೌಂಡ್ ಹೋಗಿ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಇಟ್ ಟೇಕ್ಸ್ 365 ಡೇಸ್. 1 ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ 365 ಡೇಸ್ ತೊಗೊಳುತ್ತೆ. ಇನ್ನೊಂದು 365 ಡೇಸ್ ಕೊಟ್ಟರೆ ಇನ್ನೊಂದು ರೌಂಡ್ ಕ್ಲಿಯರ್ ಆಗುತ್ತೆ. ಅಂದರೆ 365 ಡೇಸ್ಗೆ ಎವ್ರಿ 365 ಡೇಸ್ಗೆ ಮೋಷನ್ ರಿಪೀಟ್ ಆಗ್ತಾ ಇರತ್ತಾ, ಅಂಥ ಮೋಷನ್ನ ನಾವೇನಂತ ಕರಿತೀವಿ ಪಿರಿಯಾಡಿಕ್ ಮೋಷನ್. ಸೊ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈಸ್ motion of earth around the sun is an example for a periodic motion. ಒಂದು ಎಕ್ಸಾಂಪಲ್. ಅದೇ ಥರ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ವಿ ಹ್ಯಾವ್ ದ ಮೋಷನ್ ಆಫ್ ಮೂನ್ ಅರೌಂಡ್ ದ ಅರ್ತ್. ಚಂದ್ರ ಭೂಮಿ ಸುತ್ತಲ್ಲ, ಅದು ಕೂಡ ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಯಾಕೆ ಅಂದರೆ ಸೊ ಇಟ್ ಕಂಪ್ಲೀಟ್ಸ್ ಎವ್ರಿ 1 revolution in 28 days, 27.8 actually. So 28 ಡೇಸ್ಗೆ 1 ರೌಂಡ್ ಕಂಪ್ಲೀಟ್ ಮಾಡ್ತದೆ ಚಂದ್ರ. ಇನ್ನೊಂದು 28 ಡೇಸ್ ಕೊಟ್ಟರೆ ಇನ್ನೊಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಅ ಪಿರಿಯಾಡಿಕ್ ಮೋಷನ್. ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ದ ಫಸ್ಟ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್ ಇಸ್ ಮೋಷನ್ ಆಫ್ ಅರ್ತ್ ಅರೌಂಡ್ ದ ಅರ್ತ್. ಸೂರ್ಯ ಸುತ್ತ ಭೂಮಿ ಸುತ್ತೋದು ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಮೋಷನ್ ಆಫ್ ಮೂನ್ around the earth. This is one example with the time period 28 days. ಸೊ ಬನ್ನಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವೆರಿ ಇಂಪಾರ್ಟೆಂಟ್, ನಿಮ್ಮ ಚಾಪ್ಟರ್ ಪೂರ್ತಿ ಇದ್ರ ಮೇಲೆ ಬೇಸ್ ಆಗಿರುತ್ತೆ. ನೋಡಿ ಇಲ್ಲಿರ್ತಕ್ಕಂಥದ್ದು ಒಂದು ಸ್ಪ್ರಿಂಗ್ನ ಮೇಲೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಕೆಳಗಡೆ ಒಂದು ಮಾಸ್ನ ಹಾಕಿದ್ದೀನಿ. ಸೊ ವೆನ್ ಯು ಸ್ಟ್ರೆಚ್ ಆ್ಯಂಡ್ ಲೀವ್ ಇಟ್ ಎಕ್ಸಿಕ್ಯೂಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್. ಮೇಲೆ ಹೋಗುತ್ತೆ, ಕೆಳಗಡೆಗೆ ಬರುತ್ತೆ. ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಟ್ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಲೆಟ್ ಮಿ ರೈಟ್ ಮೂವಬಲ್ ಲೈನ್ ಹಿಯರ್, ಈಕ್ವಿಲಿಬ್ರಿಯಮ್. ಇದ್ರ ಬಗ್ಗೆ ಹೇಳ್ತೀನಿ. ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆಗೆ ಬಂದು ಮೇಲೆಗೆ ಹೋಗುತ್ತೆ. ಇದನ್ನು ನಾವು 1 ಆಸಿಲೇಷನ್ ಅಂತ ಕರಿತೀವಿ. ಸೊ 1 ಆಸಿಲೇಷನ್, ಫಸ್ಟ್ 1 ಆಸಿಲೇಷನ್ಗೆ ಟೈಮ್ ಎಷ್ಟು ತಗೋತು, ನೆಕ್ಸ್ಟ್ ಇನ್ನೊಂದು ಆಸಿಲೇಷನ್ ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ಇಂಥ ಮೋಷನ್ನ ನಾವು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಆಲ್ಸೋ ವಿ ಹ್ಯಾವ್ ಅನದರ್ ಎಕ್ಸಾಂಪಲ್ ಇನ್ ಅವರ್ ಸಿಲೆಬಸ್, ವೆರಿ ಫೇಮಸ್ ಒನ್, ದ ಸಿಂಪಲ್ ಪೆಂಡುಲಮ್. ಸೊ ಒಂದು
ಸ್ಪಿಯರ್ ಅಥವಾ ಒಂದು ಮಾಸ್ನ ತಗೊಳ್ಳಿ, ಆ ಮಾಸ್ನ ಒಂದು ಕಡೆ ದಾರ ಕಟ್ಟಾಕಿ ಇನ್ನೊಂದು ಕಡೆ ಮೇಲ್ಗಡೆ ಸೀಲಿಂಗ್ಗೆ ನೇತಾಕಿ. ಸೊ ನಾವು ಯು ಜಸ್ಟ್ ಡಿಸ್ಟರ್ಬ್ ದಿಸ್ ಒನ್, ದಿಸ್ ಗೋಸ್ ಇನ್ ಪಿರಿಯಾಡಿಕ್ ಮೋಷನ್. ಸೊ ಇಲ್ಲಿ ನೋಡಿ ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಡೆಗೆ ಬಂದು ಈ ಲಾಸ್ಟಿಗೆ ಬಂದು ಮತ್ತೆ ಆ ಕಡೆ ಹೋದರೆ ಅದನ್ನು ನಾವು ಒನ್ ಆಸಿಲೇಷನ್ ಆಫ್ ಸಿಂಪಲ್ ಪೆಂಡುಲಮ್ ಅಂತ ಕರಿತೀವಿ. ಕಾಣಿಸ್ತಿದೆಯಾ? ಮತ್ತೆ ಆ ಕಡೆ ಹೋಗುತ್ತೆ. ಈ ಲಾಸ್ಟಿಗೆ ಬಂದಾಗ ಒನ್ ಆಸಿಲೇಷನ್ ಅಂತ ಕರಿತೀವಿ. ಫಸ್ಟ್ ಒನ್ ಆಸಿಲೇಷನ್ಗೆ ಟೈಮ್ ಎಷ್ಟು ತಗೊಳುತ್ತೋ ಮತ್ತೆ ಇನ್ನೊಂದು ಆಸಿಲೇಷನ್ ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ಹಾಗಾದರೆ ಇದು ಪಿರಿಯಾಡಿಕ್ ಮೋಷನ್ ಹೌದಾ? ಎಸ್, ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್. ಲೆಟ್ ಮೀ ಮೂವ್ ದಿಸ್ ಅವೇ. ಬೇಕಾದಾಗ ಮಾತ್ರ ತಗೊಂಡ್ಬರ್ತೀನಿ ಈ ಕಡೆ. ಸೊ ನಾವು another example is spring mass system. Spring mass system is an example for a periodic motion. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ವಿಚ್ ವಿ ಹ್ಯಾವ್ ಸೀನ್ ಹಿಯರ್ ಈಸ್ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಎಂಥ ಪೆಂಡುಲಮ್? ಸಿಂಪಲ್ ಪೆಂಡುಲಮ್. ಏನಿಲ್ಲ ಸಿಂಪಲ್ ಪೆಂಡುಲಮ್ ಅಂದರೆ ಒಂದು ಮಾಸ್ನ ತಗೊಳ್ಳಿ, ಒಂದು ದಾರನ ಕಟ್ಟಾಕಿ ಮೇಲೆ ಸೀಲಿಂಗ್ ನೇತಾಡಿ. ಸೊ ಇದನ್ನು ಸ್ವಿಂಗ್ ಮಾಡಿದ್ರೆ ಅದೇ ಸಿಂಪಲ್ ಪೆಂಡುಲಮ್. ದೀಸ್ ಆರ್ ಸಮ್ ಬೇಸಿಕ್ ಎಕ್ಸಾಂಪಲ್ಸ್ ಫಾರ್ ದ ಪಿರಿಯಾಡಿಕ್ ಮೋಷನ್. ಇನ್ನೂ ಬೇಜಾನ್ ಎಕ್ಸಾಂಪಲ್ಸ್ ಇವೆ. ದ ಮೋಷನ್ ಆಫ್ ದ ಹ್ಯಾಂಡ್ ಆಫ್ ಎ ಪೆಂಡುಲಮ್ ಕ್ಲಾಕ್. ಸೊ ದಟ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್. ಸೊ ಒಂದು ಟ್ಯೂಬ್ನ ತಗೊಳ್ಳಿ, ಅದ್ರ ಅರ್ಧ ಲಿಕ್ವಿಡ್ನ ಫಿಲ್ ಮಾಡಿ, ಈ ಕಡೆಯಿಂದ ಬ್ಲೋ ಮಾಡಿ. ಸೊ ಲಿಕ್ವಿಡ್ ಏನಾಗುತ್ತೆ, ಫಸ್ಟ್ ಈ ಕಡೆ ಕೆಳಗಡೆ ಬರುತ್ತೆ, ಈ ಕಡೆ ಮೇಲೆ ಹೋಗುತ್ತೆ, ಮತ್ತೆ ಬಿಟ್ಟರೆ ಹೀಗೆ ಮೇಲೆ ಕೆಳಗಡೆ ಆಗ್ತಿರುತ್ತೆ. ಅದು ಕೂಡ ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ವಿ ವಿಲ್ ಡಿಸ್ಕಸ್ ವಿತ್ ದ ಎಂಡ್ ಆಫ್ ದಿಸ್ ಚಾಪ್ಟರ್. ಒಂದು ಸಿಂಪಲ್ ಕೇಸ್ ಇದೆ, ವಿ ವಿಲ್ ಕನ್ಸಿಡರ್ ದಟ್ ಆಲ್ಸೋ. ನೌ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ದ ನೆಕ್ಸ್ಟ್ ಟಾಪಿಕ್ ಈಸ್ oscillatory motion. The next topic in our chapter is oscillatory motion. ಸರಿ, ಏನಿದು ಆಸಿಲೇಟರಿ ಮೋಷನ್? ಆಸಿಲೇಟರಿ ಮೋಷನ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಅದು ಪಿರಿಯಾಡಿಕ್ ಮೋಷನ್ ಆಗಿರಬೇಕು. ಪಿರಿಯಾಡಿಕ್ ಮೋಷನ್ ಆಗಿದ್ದು ಇಫ್ ದ ಮೋಷನ್ ಈಸ್ ಟು ಆ್ಯಂಡ್ ಫ್ರೋ, ಇಫ್ ದ ಪಿರಿಯಾಡಿಕ್ ಮೋಷನ್ ಈಸ್ to and fro, then we call that kind of motion as oscillatory motion. ಅಂದರೆ ಆಸಿಲೇಟ್ ಆಗಬೇಕು, ಮುಂದಕ್ಕೆ ಹೋಗಬೇಕು, ಹಿಂದ್ಗಡೆಗೆ ಬರಬೇಕು, ಮುಂದ್ಗಡೆಗೆ ಹೋಗಬೇಕು, ಹಿಂದ್ಗಡೆಗೆ ಬರಬೇಕು. ಇಂಥ ಮೋಷನ್ನ ನಾವು ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಹೇಳಿ ನೋಡೋಣ. ಮೋಷನ್ ಆಫ್ ಪ್ಲಾನೆಟ್ ಅರ್ತ್ ಅರೌಂಡ್ ದ ಸನ್ ಈಸ್ ಆನ್ ಆಸಿಲೇಟರಿ ಮೋಷನ್. ನೋಡಿ, ಅರ್ತ್ ಸನ್ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಅರ್ತ್ ಏನು ಮಾಡುತ್ತೆ? ರೌಂಡ್ ಹೊಡಿತಿರತ್ತೆ. ಇಸ್ ದಟ್ ಎ ಆಸಿಲೇಟರಿ? ನೋ, ಇಟ್ ಈಸ್ ನಾಟ್. ಆಸಿಲೇಟರಿ ಅಂದರೆ ಹೋಗಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರಬೇಕು, ಹೋಗಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರಬೇಕು. ಹಾಗಾಗ್ತಿಲ್ಲ. ಹಾಗಾದರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಸಿಲೇಟರಿ ಮೋಷನ್ ಅಂದರೆ ನೋಡಿ ಇಲ್ಲಿರ್ತಕ್ಕಂಥ ಒಂದು ಎಕ್ಸಾಂಪಲ್. ಸೊ ಇದು ಅಗೈನ್ ವಿ ಹ್ಯಾವ್ ಸೀನ್ ದಿಸ್ ಒನ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಸಿಲೇಟರಿ ಮೋಷನ್. ಯಾಕೆ ಅಂದರೆ ನೋಡಿ, ಇಲ್ಲಿ ಮುಂದಕ್ಕೆ ಹೋಗುತ್ತೆ, ಕೆಳಗಡೆಗೆ ಬರುತ್ತೆ, ಮತ್ತೆ ಮೇಲೆಗೆ ಹೋಗುತ್ತೆ, ಕೆಳಗಡೆಗೆ ಬರುತ್ತೆ, ಮತ್ತೆ ಮೇಲೆಗೆ ಹೋಗುತ್ತೆ. ಈ ಥರ ಮೋಷನ್ನ ನಾವೇನಂತ ಕರಿತೀವಿ? ಆಸಿಲೇಟರಿ ಮೋಷನ್. ಬಟ್ ಅರ್ತ್ ಏನಾಯಿತು? ಒಂದು ರೌಂಡ್ ಹಾಕಿ ರೌಂಡ್ ಮಾಡ್ತಿತ್ತು. ಬಟ್ ನಮ್ಗೆ ಆ ಥರ ಬೇಕಾಗಿಲ್ಲ, ಮುಂದಕ್ಕೆ ಹೋಗಬೇಕು, ಅದೇ ದಾರಿಯಲ್ಲಿ ವಾಪಸ್ ಬರಬೇಕು. ಅಂಥ ಮೋಷನ್ನ ನಾವೇನಂತ ಕರಿತೀವಿ? ಆಸಿಲೇಟರಿ ಮೋಷನ್. ಆಸಿಲೇಟ್ ಅಂದರೆ ಅದೇ ಮೀನಿಂಗ್, ಆಸಿಲೇಟರಿ ಮೋಷನ್. This is one example for oscillatory motion. So also we have another example is spring mass system. ನೋಡಿ ಇಲ್ಲಿ ಇದಾಯ್ತಲ್ಲ, ಇಲ್ಲಿ ಇದೊಂದು ಎಕ್ಸಾಂಪಲ್ ಇದೆ. ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಆಸಿಲೇಟರಿ ಮೋಷನ್. ಸೊ ಸ್ವಲ್ಪ ಡಿಸ್ಟರ್ಬ್ ಮಾಡೋಣ ಇದನ್ನು. ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸೊ ಈ ಕಡೆ ಬರುತ್ತೆ, ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ, ಆ ಕಡೆ ಹೋಗುತ್ತೆ. ಸೊ ಇದು ಪೂರ್ತಿ ರೌಂಡ್ ಹಾಕಿದ್ರೆ ಆಸಿಲೇಟರಿ ಆಗಲ್ಲ. ಸುಮ್ಮನೆ ಅದೇ ದಾರಿಯಲ್ಲಿ ಹೋಗಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರುತ್ತೆ. ಇಂಥ ಮೋಷನ್ನ ನಾವೇನಂತ ಕರಿತೀವಿ? ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಸರ್ ಅದರಲ್ಲಿ ಏನಿದೆ? ಸೊ ಇದು ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಬಿ ಕೇರ್ಫುಲ್, ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪಿರಿಯಾಡಿಕ್ ಮೋಷನ್. ಏನು ಪಿರಿಯಾಡಿಕ್ ಮೋಷನ್ ಅಂದರೆ ಒಂದು ಆಸಿಲೇಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ನೆಕ್ಸ್ಟ್ ಇನ್ನೊಂದು ಆಸಿಲೇಷನ್ ಆಗೋದಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ. ಅಂಥ ಮೋಷನ್ಸ್ನ ನಾವೇನಂತ ಕರಿತೀವಿ? ಪಿರಿಯಾಡಿಕ್ ಮೋಷನ್. ಆ ಪಿರಿಯಾಡಿಕ್ ಮೋಷನ್ ಟು ಆ್ಯಂಡ್ ಫ್ರೋ ಆಗಿದ್ರೆ ವಿ ಕಾಲ್ ದಟ್ ಆಸ್ ಎ ಆಸಿಲೇಟರಿ ಮೋಷನ್. ಸೊ ಇಸ್ ದಿಸ್ ಎ ಆಸಿಲೇಟರಿ ಮೋಷನ್? ನೋ, ಇಟ್ ಈಸ್ ನಾಟ್ ಎ ಆಸಿಲೇಟರಿ ಮೋಷನ್. ಯಾಕಂದರೆ ಇದು ರೌಂಡ್ ಹಾಕ್ತಾ ಇದೆ ಮತ್ತೆ ವಾಪಸ್ ಬರಲ್ಲ.
ಸೊ ಒಂದು ರೌಂಡ್ ಹಾಕಿ ಹಾಗೆ ಸುತ್ತಾ ಇರುತ್ತೆ. ಸೊ ಹೋದ ದಾರಿಯಲ್ಲೇ ಮತ್ತೆ ವಾಪಸ್ ಬಂದರೆ ನಮಗೆ ಅದನ್ನು ಆಸಿಲೇಟರಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಎ ಪಿರಿಯಾಡಿಕ್ ಮೋಷನ್ ಬಟ್ ನಾಟ್ ಆಸಿಲೇಟರಿ. ಸೊ ಇಲ್ಲಿರ್ತಕ್ಕಂಥದ್ದು ಪಿರಿಯಾಡಿಕಾ? ಹೌದು ಪಿರಿಯಾಡಿಕು. ಇಸ್ ದಟ್ ಎ ಆಸಿಲೇಟರಿ? ಎಸ್ ಇಟ್ ಈಸ್ ಎ ಆಸಿಲೇಟರಿ. ವಾಟ್ ಅಬೌಟ್ ದಿಸ್? ಇಸ್ ದಿಸ್ ಎ ಪಿರಿಯಾಡಿಕ್? ಎಸ್ ಇಟ್ ಈಸ್ ಎ ಪಿರಿಯಾಡಿಕ್. ಇಸ್ ದಟ್ ಎ ಆಸಿಲೇಟರಿ? ಎಸ್ ಇಟ್ ಈಸ್ ಎ ಆಸಿಲೇಟರಿ. ಸ್ವಲ್ಪ ಸ್ಪೀಡ್ ಆಯ್ತು ಅನ್ಸುತ್ತಲ್ಲ? ಸ್ಪೀಡ್ ಆದರೆ 0.7x ನೋಡಿ, ಇಲ್ಲ ಸರ್ ಸ್ಲೋ ಆಯಿತು ಅಂದರೆ 1.5x ನೋಡಿ ನೋಟ್ಸ್ನ ಮಾಡ್ಕೊಳ್ಳಿ. ಇಫ್ ಯು ಆರ್ ವಾಚಿಂಗ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಹತ್ತಿರ ಬಂದಾಗ ಆ ನೋಟ್ಸ್ ಮುಂದೆ ಇಟ್ಕೊಳ್ಳಿ, ರಿವಿಷನ್ಗೆ ಬೇಕಾಗತ್ತೆ. ಸೊ ವಿಡಿಯೋನ 2x ಪ್ಲೇ ಮಾಡಿ ರಿವಿಷನ್ ತಗೋಬೋದು. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಆಸಿಲೇಟರಿ ಮೋಷನ್. Example for oscillatory motion is motion of bob, motion of bob, motion of bob. ಏನು ಬಾಬ್ ಅಂದರೆ ನೋಡಿ, ಇಲ್ಲಿ ಸಿಂಪಲ್ ಪೆಂಡುಲಮ್ ಹೇಳಿದ್ರಲ್ಲ, ಇಲ್ಲೊಂದು ಮಾಸ್ ಇದೆಯಲ್ಲ ಅದನ್ನೇ ಬಾಬ್ ಅಂತ ಕರಿತೀವಿ. ಇಲ್ಲೊಂದು ದಾರ ನೇತು ಹಾಕಿ ಒಂದು ಮಾಸ್ನ ಕಟ್ ಹಾಕಿದ್ವಲ್ಲ ಅದನ್ನು ಬಾಬ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಥ್ರೆಡ್ ಆಫ್ ದ ಬಾಬ್, ದಿಸ್ ಇಸ್ ಥ್ರೆಡ್ ಆಫ್ ದ ಸಿಂಪಲ್ ಪೆಂಡುಲಮ್, ದಿಸ್ ಇಸ್ ದ ಬಾಬ್ ಆಫ್ ದ ಸಿಂಪಲ್ ಪೆಂಡುಲಮ್. ಮೋಷನ್ ಆಫ್ ಬಾಬ್ ಇನ್ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಕಾಣಿಸ್ತಿದೆಯಾ? ಬರೀತಿರೋದು ಕಾಣಿಸಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಸ್ವಲ್ಪ ದೊಡ್ಡದಾಗಿ ಬರೆಯೋಣ ನೆಕ್ಸ್ಟ್ ವಿಡಿಯೋಯಿಂದ. ಮೋಷನ್ ಆಫ್ ಬಾಬ್ ಇನ್ ಸಿಂಪಲ್ ಪೆಂಡುಲಮ್. Another example which we have seen is motion of mass attached to the spring is another example for a periodic motion. Also it is an example for oscillatory motion. So ಹಾಗಾದ್ರೆ ಹೇಳಿ, all oscillatory motions are periodic in nature, but all periodic motion need not to be ಆಸಿಲೇಟರಿ ಮೋಷನ್. ಎಲ್ಲ ಪಿರಿಯಾಡಿಕ್ ಮೋಷನ್ನು ಆಸಿಲೇಟರಿ ಆಗಬೇಕಂತ ರೂಲ್ ಏನಿಲ್ಲ, ಬಟ್ ಎಲ್ಲ ಆಸಿಲೇಟರಿ ಮೋಷನ್ಸು ಪಿರಿಯಾಡಿಕ್ ಮೋಷನ್ ಆಗಲೇಬೇಕು. ಸೊ ದಟ್ ಈಸ್ ಅ ಥಿಂಗ್. ಸೊ ಅರ್ಥ ಆಯ್ತಾ? ಸೊ ಇಷ್ಟು ಬೇಸಿಕ್ ಎಕ್ಸಾಂಪಲ್ಸು. ಸೊ ಬನ್ನಿ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಸೊ ಸಮ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ರಿಕ್ವೈರ್ಡ್ ಫಾರ್ ಸ್ಟಡಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ದ ನೆಕ್ಸ್ಟ್ ಟಾಪಿಕ್ ಇನ್ ದ ಚಾಪ್ಟರ್ ಆಸಿಲೇಷನ್ ಈಸ್ ಈಕ್ವಿಲಿಬ್ರಿಯಂ. ಆ್ಯಕ್ಚುಲಿ ಟಾಪಿಕ್ ಅಲ್ಲ, ಬಟ್ ಬೇಕಾಗತ್ತೆ. ಏನು ಅಂತ ಹೇಳ್ತೀನಿ ನೋಡಿ. ಸೊ ಲೆಟ್ ಮೀ ಕನ್ಸಿಡರ್ ಎ ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಸಪೋಸ್ ಇದೇನಾದರೂ ಏರ್ ರೆಸಿಸ್ಟೆನ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಟೈಮ್ ಕೊಟ್ಟರೆ ದ oscillation disturbance of the particle gets lower and lower and lower and finally comes to rest. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಈ ಥರ ಆಗತ್ತೆ. ನೀವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಆಸಿಲೇಟ್ ಮಾಡೋಕ್ಕೆ ಬಿಟ್ಟರೆ ಏರ್ ರೆಸಿಸ್ಟೆನ್ಸ್ ಇರೋದ್ರಿಂದ ಒಂದು ಕಡೆ ಬಂದು ನಿಲ್ಲತ್ತೆ. ಅರ್ಥ ಆಗ್ತಿದೆಯಾ? ಯಾಕೆ ಅಲ್ಲೇ ಬಂತು? ವೈ ಇಟ್ ಹ್ಯಾಸ್ ಕಮ್ ಟು ರೆಸ್ಟ್ ಅಟ್ ದಟ್ ಪಾಯಿಂಟ್? ಬಿಕಾಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್ ಅಟ್ ದಟ್ ಪೊಸಿಷನ್ ಈಸ್ ಝೀರೋ. ಯಾವುದೋ ಒಂದು ಪೊಸಿಷನಲ್ಲಿ ನೆಟ್ ಫೋರ್ಸ್ ಝೀರೋ ಆಗತ್ತೆ. ಇದ್ರ ಮೇಲೆ ಆ್ಯಕ್ಟ್ ಆಗ್ತಕ್ಕಂಥ ಫೋರ್ಸಸ್ ಯಾವ್ಯಾವಿದೆ ಹೇಳಿ ನೋಡೋಣ. ಸೊ ಒನ್ ಫೋರ್ಸ್ ವಿಚ್ ಈಸ್ ಆ್ಯಕ್ಟಿಂಗ್ ಆನ್ ದಿಸ್ ಒನ್ ಈಸ್ ದ ಡೌನ್ವರ್ಡ್ ಫೋರ್ಸ್ that is given by mg, that is gravitational weight. There is another force which is acting upward, that is called spring force, that is given by minus kx. ಈ ಪೊಸಿಷನ್ ಅಲ್ಲಿ ಟೋಟಲ್ ಎರಡು ಸೇಮ್ ಆಗಿರತ್ತೆ. ಸೊ ಒಂದು ಮೇಲೆ ಹೇಳಿದ್ರೆ ಇನ್ನೊಂದು ಕೆಳಗಡೆ ಇಳಿತಿರುತ್ತೆ, ಎರಡೂ ಸೇಮ್ ಆಗಿರುತ್ತೆ. ಹಾಗಾಗಿ ಆ ಪೊಸಿಷನಲ್ಲಿ ಬಂದು ನಿಲ್ಲತ್ತೆ. ಯಾವುದೇ ಸಿಸ್ಟಮ್ನ ಡಿಸ್ಟರ್ಬ್ ಮಾಡ್ದಿರ ಬಿಟ್ರೆ ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೋಗಿ ನಿಲ್ಲತ್ತೆ, ಒಂದು ಪೊಸಿಷನ್ಗೆ ಹೋಗಿ ನಿಲ್ಲತ್ತೆ. ಆ ಪೊಸಿಷನ್ನ ನಾವು ಏನಂತೀವಿ ಅಂದರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ equilibrium position means. The equilibrium position is a one which the particle tries to come and rest. ಸೊ ಪಾರ್ಟಿಕಲ್ ಬಂದು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಅಲ್ಲೇ ಮಾಡುತ್ತೆ ಅಂದರೆ ಅಲ್ಲಿ ನೆಟ್ ಫೋರ್ಸ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಸೊ ಯಾವುದೇ ಒಂದು ಪಾರ್ಟಿಕಲ್ಲು ಮಿನಿಮಮ್ ಎನರ್ಜಿಯಲ್ಲಿ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ. ಎನಿ ಸಿಸ್ಟಮ್ ನೀಡ್ ನಾಟ್ ಟು ಬಿ ಇನ್ ಫಿಸಿಕ್ಸ್, ಇಟ್ ಕ್ಯಾನ್ ಬಿ ಇನ್ ಕೆಮಿಸ್ಟ್ರಿ ಆರ್ ಎನಿ ಸಬ್ಜೆಕ್ಟ್. ಸೊ ಒಂದು ಪಾರ್ಟಿಕಲ್ಲು ಬಂದು ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಬಂದು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನಾವು ಡಿಸ್ಟರ್ಬ್ ಮಾಡಿದ್ರೆ ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಕಡೆ ಎಳೆಯುತ್ತೆ. ನೋಡಿ ಈ ಕಡೆಗೆ ಎಳೆಯುತ್ತೆ. ಅದೇ ನಾನು ಮೇಲೆ ಹೇಳಿದ್ರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಕಡೆ ಪುಷ್ ಮಾಡುತ್ತೆ. ಸೊ ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಅಲ್ಲಿಗೆ ಬರುತ್ತೆ ಅಂದರೆ ನೆಟ್ ಫೋರ್ಸ್ ದೇರ್ ಈಸ್ ಝೀರೋ. ಸೊ ದಟ್ ಈಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ವಿ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ದ ಸಿಂಪಲ್ ಪೆಂಡುಲಮ್. ಸೊ ನೋಡಿ ಇಲ್ಲಿ, ಸೊ ಫ್ರಿಕ್ಷನ್ ಇದೆ ಅಂತ ಅಂದ್ಕೊಳ್ಳೋಣ, ಏರ್ ರೆಸಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ನಾನೊಂದು ಸಿಂಪಲ್ ಪೆಂಡುಲಮ್ನ ಡಿಸ್ಟರ್ಬ್ ಮಾಡಿದ್ರೆ ಅದೇನಾಗತ್ತೆ, ಸೊ ಆಫ್ಟರ್ ಸಮ್ ಟೈಮ್ ಇಟ್ ವಾಂಟ್ಸ್ ಟು
come and rest in certain horizontal position, horizontal ಅಲ್ಲ, vertical position. ಸೊ ಇಲ್ಲಿ ಬಂದು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಅಲ್ಲೇ ಮಾಡುತ್ತೆ ಅಂದರೆ ಇಲ್ಲಿ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್ ಈಸ್ 0. ಸೊ ಕೆಳಗಡೆ ಫೋರ್ಸ್ ಏನು ಆ್ಯಕ್ಟ್ ಆಗ್ತಿರುತ್ತೋ ಮೇಲ್ಗಡೆಗೂ ಅಷ್ಟೇ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ವಿ ವಿಲ್ ಡಿಸ್ಕಸ್ ದ ಡೀಟೇಲ್. ಆ ಪರ್ಟಿಕ್ಯುಲರ್ ಪೊಸಿಷನ್ನ ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ದಿಸ್ ಪೊಸಿಷನ್ ಆ್ಯಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್. ಆ ಪೊಸಿಷನ್ನ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಆ್ಯಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್. The equilibrium position is a one in which the particle wants to come and rest. ಯಾಕೆ ಅಲ್ಲಿ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತಂದರೆ ಅಲ್ಲಿ ನೆಟ್ ಫೋರ್ಸ್ 0 ಆಗಿರುತ್ತೆ. ದಟ್ ಈಸ್ ಅ ಈಕ್ವಿಲಿಬ್ರಿಯಮ್ ಪಾಯಿಂಟ್, ಈಕ್ವಿಲಿಬ್ರಿಯಮ್ ಪೊಸಿಷನ್. ಸೊ ಲೆಟ್ ಮೀ ಟೇಕ್ ದಿಸ್ ಅವೇ. ಸೊ there are some fundamental concepts needed to understand the harmonic motion. Some fundamental concepts, some fundamental concepts required to study simple harmonic motion. So ಅಥವಾ oscillatory motion ಹೇಳ್ತೀನಿ. So under that the first one is the time period of a oscillation. So we indicate the first one is time period. Sir, ಏನಿದು time period? It is indicated by capital T. Time period is a time taken by the particle for one complete oscillation. ಒಂದು ಕಂಪ್ಲೀಟ್ ಆಸಿಲೇಷನ್ ಆಗೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೋ ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಲೆಟ್ ಮೀ ಕನ್ಸಿಡರ್ ಅಗೇನ್ ದಿಸ್ ಎಕ್ಸಾಂಪಲ್. ಸೊ ನೋಡಿ ಇಲ್ಲಿ, so we have a simple pendulum setup here. ಸೊ ಈಗ ನಾನು ಏನು ಮಾಡ್ತೀನಿ, ಡಿಸ್ಟರ್ಬ್ ಮಾಡ್ತೀನಿ, ಇದನ್ನು ಆ ಕಡೆಗೆ ತೊಗೊಂಡೋಗಿ ಬಿಡ್ತೀನಿ. ನಾನು ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತೀನಿ, ಇಷ್ಟೊಂದು ನಿಧಾನಕ್ಕೆ ಬರಲ್ಲ, ನ್ಯಾಚುರಲ್ ಆಗಿ ನಾನು ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿದ್ದೇನೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ಆಸಿಲೇಟ್ ಆಗ್ತಾ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಡೆಗೆ ಬಂದು ಮತ್ತೆ ಅಲ್ಲಿಗೆ ಹೋದರೆ ವಿ ಕಾಲ್ ದಟ್ ಆಸ್ ಒನ್ ಆಸಿಲೇಷನ್. ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಸೊ ಸಪೋಸ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದೆ, ಐ ಹೋಪ್ ಯು ಆರ್ ಸೀಯಿಂಗ್ ದಿಸ್ ಒನ್. ಸೊ ಸ್ಕ್ರೀನ್ ನೋಡ್ತಿದ್ದೀರಿ ಅನ್ಸುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಆ ಕಡೆ ಹೋಗಿ ಮತ್ತೆ ಈ ಕಡೆಗೆ ಬಂದರೆ ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಯಾವುದರಲ್ಲಿ? ಸಿಂಪಲ್ ಪೆಂಡುಲಮಲ್ಲಿ. ಸೊ ಅದೇ ಥರ ನಿಮಗೆ ಇಲ್ಲೊಂದು ಸಿಸ್ಟಮ್ ಇದೆ. ಸೊ ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ದ ಈಕ್ವಿಲಿಬ್ರಿಯಮ್ ಪೊಸಿಷನ್. ಇದು ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಅಂದ್ಕೊಳ್ಳೋಣ. ಸೊ ಈಗ ಇದನ್ನು ಡಿಸ್ಟರ್ಬ್ ಮಾಡಿ ಬಿಡ್ತೀನಿ, ಏನಾಗುತ್ತೆ? ಈಕ್ವಿಲಿಬ್ರಿಯಮ್ ಪೊಸಿಷನ್ಗೆ ಹೋಗ್ಬಿಡುತ್ತಾ? ಇಲ್ಲ, ಅದಕ್ಕಿಂತ ಸ್ವಲ್ಪ ಮೇಲೆಗೆ ಹೋಗಿ ಮತ್ತೆ ಈಕ್ವಿಲಿಬ್ರಿಯಮ್ ಪೊಸಿಷನ್ ಬಂತು, ಮತ್ತೆ ಡೌನ್ಗೆ ಬರುತ್ತೆ. ಇದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಸೊ ಅಗೇನ್ ಒನ್ ಆಸಿಲೇಷನ್, ಅಗೇನ್ ಅನದರ್ ಆಸಿಲೇಷನ್. ಅರ್ಥ ಆಗ್ತಿದೆಯಾ ಸರ್? ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಮೇಲೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಈಗ ಒನ್ ಆಸಿಲೇಷನ್ ಅಂದರೆ ಏನು? ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಡೌನ್ ಸೈಡ್ಗೆ ಬಂದು ಮತ್ತೆ ವಾಪಸ್ ಅಲ್ಲಿಗೆ ಹೋದರೆ ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಸೊ ಪ್ಲೇ ಮಾಡ್ತೀನಿ. ಈ ಒನ್ ಆಸಿಲೇಷನ್ ಆಗೋದಕ್ಕೆ ಟೈಮ್ ಎಷ್ಟು ಬೇಕಾಗತ್ತೋ ಅದನ್ನು ನಾವು ಏನಂತೀವಿ? ಟೈಮ್ ಪೀರಿಯಡ್ ಅಂತ ಕರಿತೀವಿ. ದ ಟೈಮ್ ಪೀರಿಯಡ್ ಈಸ್ ಅ ಟೈಮ್ ರಿಕ್ವೈರ್ಡ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಅಥವಾ ನೀವು ಸರ್ಕ್ಯುಲರ್ ಮೋಷನ್ ತಗೊಂಡ್ರೆ ಇಟ್ ಈಸ್ ಅ ಟೈಮ್ ಟೇಕನ್ ಫಾರ್ ಕಂಪ್ಲೀಟಿಂಗ್ ಒನ್ ಕಂಪ್ಲೀಟ್ ಆರ್ಬಿಟ್. ಸೊ ಇಲ್ಲಿ ಮೂನ್ ಇದೆಯಲ್ಲ, ಈ ಮೂನ್ ಒನ್ ರೌಂಡ್ ಹಾಕೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅದನ್ನು ಟೈಮ್ ಪೀರಿಯಡ್ ಅಂತ ಅಂತೀವಿ. ಬಟ್ ಜಾಸ್ತಿ ನಾವು ಇದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತೀವಿ, ಸಿಂಪಲ್ ಪೆಂಡುಲಮ್ ಆ್ಯಂಡ್ ಸ್ವಿಂಗ್ ಮಾಸ್ ಸಿಸ್ಟಮ್. ಸೊ ಲೆಟ್ ಅಸ್ ರೈಟ್ ಹಿಯರ್. ಸೊ ಇದನ್ನು ಆ ಕಡೆಗೆ ತೆಗಿತೀನಿ, ಮತ್ತೆ ಬೇಕಾಗುತ್ತೆ ತೊಗೊತೀನಿ. ನಾನು ಬೇಕಾದಾಗ ಅದನ್ನ ಈ ಕಡೆ ತೊಗೊತೀನಿ. ಸೊ ಬೇಡದಿದ್ದಾಗ ಬೋರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಸ್ವಲ್ಪ ಟೆಕ್ನಾಲಜಿ ಅಷ್ಟೇ, ಜಾಸ್ತಿ ಏನಿಲ್ಲ. ಕಮಿಂಗ್ ಬ್ಯಾಕ್ ಟು ಹಿಯರ್, ಇಟ್ ಈಸ್ ಅ ಟೈಮ್ ಟೇಕನ್, ಇಟ್ ಈಸ್ ದ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಮರ್ತೆ ನೋಡಿ ಇಲ್ಲಿ. ಸೊ ಸ್ಕ್ರೀನ್ನ ಮತ್ತೆ ತಗೊತೀನಿ, ಏನಿಲ್ಲ ಸ್ಲೈಡ್ ಮಾಡಿದ್ರೆ ಬಂದುಬಿಡುತ್ತೆ, ನೀ ನಾಟ್ ವರಿ. ಓಕೆ, ಸೊ ಇಲ್ಲಿ ಸಿಂಪಲ್ ಪೆಂಡುಲಮ್ ಇದೆ. ಸರ್ ಸಪೋಸ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಲ್ಲಿಂದ? ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂದರೆ ಮೂವ್ ಆಗ್ತಾನೆ ಇದೆ, ಪಾಸ್ ಮಾಡಿದ್ದೀನಿ. ಸೊ ಅಂದರೆ ನಾನೇನು ನಿಲ್ಲಿಸಿಲ್ಲ, ಆ ಸಿಸ್ಟಮ್ನ ನಿಲ್ಲಿಸಿಲ್ಲ, ಸ್ಟಿಲ್ ಇಟ್ ಈಸ್ ಮೂವಿಂಗ್. ನನ್ನ ಸಿಚುವೇಶನ್ಗೆ ಬೇಕಾದಾಗ ಪಾಸ್ ಮಾಡ್ತೀನಿ, ನಿಲ್ಲಿಸಿಲ್ಲ ಸಿಸ್ಟಮ್ನ, ಪಾಸ್, ಜಸ್ಟ್ ಟೇಕಿಂಗ್ ಎ ಸ್ನ್ಯಾಪ್ಶಾಟ್ ಅಂದರೆ ಸ್ಕ್ರೀನ್ಶಾಟ್ ತೊಗೊತಾ ಇದ್ದೀನಿ. ಸೊ ಈಗ ಸಪೋಸ್ ಇಲ್ಲಿದ್ದಾಗ ನಾನು
ಫ್ರೀಸ್ ಮಾಡಿದೆ, ಸ್ನ್ಯಾಪ್ಚಾಟ್ ತೊಗೊಂಡೆ, ಸ್ನ್ಯಾಪ್ಚಾಟ್ ಅಲ್ಲ ಸ್ಕ್ರೀನ್ಶಾಟ್ ತೊಗೊಂಡೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಒನ್ ಆಸಿಲೇಷನ್ನ ಯಾವ ಥರ ಡಿಫೈನ್ ಮಾಡೋದು, ಈ ಕಡೆ ಹೋಗಿ ಅಲ್ಲಿಗೆ ಬರೋದಾ? ಅಲ್ಲ, ಅದು ಹಾಫ್ ಆಸಿಲೇಷನ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ, ರೈಟ್ ಕಾರ್ನರ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಲೆಫ್ಟ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಬಂದು ಮತ್ತೆ ಇಲ್ಲಿಗೆ ಬಂದರೆ ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗಿ ಬಂದುಬಿಟ್ರೆ ಅದು ಹಾಫ್ ಆಸಿಲೇಷನ್ ಆಗುತ್ತೆ. ಅದೇ ಥರ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸಪೋಸ್ ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಡೌನ್ ಪೊಸಿಷನ್ಗೆ ಬಂದು ಮತ್ತೆ ಮೇಲೆಗೆ ಹೋಗಿ ಮತ್ತೆ ಅಲ್ಲಿಗೆ ಬಂದರೆ ಅದನ್ನು ನಾವು ಅದನ್ನು ಒನ್ ಆಸಿಲೇಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಟೈಮ್ ಪೀರಿಯಡ್ ಯಾವ ಥರ ಡಿಫೈನ್ ಮಾಡಿದ್ದಾರೆ ನೋಡೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲೆಗೆ ಹೋಗಿ ಮತ್ತೆ ಬಂದು ಮತ್ತೆ ಡೌನ್ ಸೈಡ್ ಹೋಗಿ ಮತ್ತೆ ವಾಪಸ್ ಬಂದರೆ ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್. ಸುಮಾರು ಜನ ಇಲ್ಲಿ ಹೋಗಿ ಬಂದುಬಿಟ್ರೆ ಒನ್ ಆಸಿಲೇಷನ್ ಅಂತ ಅಂದ್ಕೊಂಡಿರ್ತೀರಿ, ಇಟ್ ಈಸ್ ರಾಂಗ್. ಸೊ ಒನ್ ಕಂಪ್ಲೀಟ್ ಆಸಿಲೇಷನ್ ಅಂದರೆ ಒನ್ ಟೋಟಲ್ ಮೋಷನ್ ಆಗಿರಬೇಕು, ಅದನ್ನು ನಾವು ಒನ್ ಆಸಿಲೇಷನ್ ಅಂತ ಕರಿತೀವಿ. ಸೊ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಮೇಲೆಗೆ ಹೋಗಿ ಮತ್ತೆ ಕೆಳಗಡೆಗೆ ಬಂದು ಮತ್ತೆ ಡೌನ್ ಸೈಡ್ ಲೋಯರ್ ಪೊಸಿಷನ್ಗೆ ಹೋಗಿ ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದು ಈ ಪ್ರೋಸೆಸ್ ಆಗೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೋ ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಬನ್ನಿ, ಮಜಾ ಬರುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟೈಮ್ ಪೀರಿಯಡ್ ಆಯಿತು. ನೆಕ್ಸ್ಟ್ ಈಸ್ ಒಂದು ನಿಮಿಷ. ಸೊ ವಿಲ್ ಕಂಟಿನ್ಯೂ. ದ ನೆಕ್ಸ್ಟ್ ಟಾಪಿಕ್ ಈಸ್ displacement. The next subtopic is displacement. ಇದು ಯಾವ ಸಿಸ್ಟಮ್ ಸ್ಟಡಿ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನೋಡಿ, ಇಲ್ಲಿ ಅಗೈನ್ ಮತ್ತೆ ತರಬೇಕಾದಂಥ ಅವಶ್ಯಕತೆ ಬರ್ತಿದೆ. ಸೊ ಅರ್ಥ ಆಗ್ಬೇಕಾದ್ರೆ ಏನೋ ಒಂದು ಮಾಡಲೇಬೇಕು. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ದ ಆಸಿಲೇಷನ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇದನ್ನು ಡಿಸ್ಪ್ಲೇಸ್ಮೆಂಟ್ 0 ಅಂತ ತಗೊತೀನಿ. ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಅಂತ ತೊಗೊಂತೀನಿ. ಸೊ ಈ ಮೋಷನ್ ಆಗ್ತಿರೋದ್ರಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಮೆಷರ್ಡ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನಿಂದ ಎಷ್ಟು ದೂರ ಇದೆ ಅದನ್ನು ನಾವೇನಂತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ದ ಪೊಸಿಷನ್ ಮೆಷರ್ಡ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ಇಲ್ಲಿ ನೋಡಿ, ಇಲ್ಲಿಂದ ಮೇಲೆಗೆ ಹೋದರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಳ್ಳೋಣ, ಡೌನ್ ಸೈಡ್ ಬಂದರೆ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಳ್ಳೋಣ. ಇಲ್ಲ ಸರ್, ನಾವು ಇದನ್ನು ಮೇಲೆ ಇರೋದನ್ನ ನೆಗೆಟಿವ್ ತಗೊತೀವಿ, ಡೌನ್ ಸೈಡ್ ಇರೋದನ್ನ ಪಾಸಿಟಿವ್ ತಗೊಂಡೆ. ಇಟ್ ಈಸ್ ಅಪ್ ಟು ಯು ಡಿಪೆಂಡಿಂಗ್ ಆನ್ ಸಿಚುವೇಶನ್. ಸೊ ನಾವು ದ ಡಿಸ್ಪ್ಲೇಸ್ಮೆಂಟ್ ಈಸ್ ಪಾಸಿಟಿವ್, now the displacement becomes 0, the displacement become negative. So down side ಬಂದರೆ ನೆಗೆಟಿವ್, ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೋಗುತ್ತೆ. when the system is oscillating the displacement is continuously varying. ಅಂದರೆ ಈಕ್ವಿಲಿಬ್ರಿಯಂ ಪೊಸಿಷನ್ನ 0 ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ, ಅಸ್ಯೂಮ್ ಮಾಡಿಕೊಂಡ್ರೆ, ಡಿಸ್ಪ್ಲೇಸ್ಮೆಂಟ್ ಏನಾಗ್ತಿದೆ? ಚೇಂಜ್ ಆಗ್ತಾ ಇದೆ. ಸೊ ನೋಡಿ, ಮೇಲೆ ಹೋಗ್ತೀವಿ 0, 5, 10 ಆ್ಯಂಡ್ ಅಗೈನ್ 5, 0, -5, -10. ಸೊ ಡೌನ್ ಸೈಡ್ ಹೋಗ್ತಿದೆ, ಮತ್ತೆ ಅಪ್ ಸೈಡ್ ಹೋಗ್ತಿದೆ. ಸೊ ಈಕ್ವಿಲಿಬ್ರಿಯಂ ಪೊಸಿಷನ್ನ 0 ಅಂತ ತಗೊತೀವಿ. ಸೊ ಈಕ್ವಿಲಿಬ್ರಿಯಂ ಪೊಸಿಷನ್ ಇಸ್ ಅ 1 in which the particle wants to come and rest because ಅಲ್ಲಿ net force 0 ಆಗಿರುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಾವು ಏನಂತ ಹೇಳ್ತೀವಿ ಅಂದರೆ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಪಾರ್ಟಿಕಲು ಎಷ್ಟು ಮೇಲೆ ಇದೆ ಅಥವಾ ಎಷ್ಟು ಕೆಳಗಡೆ ಇದೆ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಅದನ್ನು ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಅ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್. ಇದನ್ನು ನಾವು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲ ಸರ್, ನಾವು ಅದನ್ನು ನೆಗೆಟಿವ್ ತಗೊತೀವಿ, ಇದನ್ನು ಪಾಸಿಟಿವ್ ಮಾಡ್ತೀವಿ, ನಿಮ್ಮ ಇಷ್ಟ. ಸೊ ಡಿಪೆಂಡಿಂಗ್ ಆನ್ ಸಿಚುವೇಶನ್ ನೋಡೋಣ, ಮುಂದೆ ಗೊತ್ತಾಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಐಡಿಯಾ ಬಂತ? ಓಕೆ, ದಿಸ್ ಈಸ್ ಅಬೌಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಬಾಡಿ ಯಾವ ಥರ ಮೂವ್ ಆಗ್ತಿದೆ? ಲೀನಿಯರ್ ಆಗಿ ಮೂವ್ ಆಗ್ತಿದೆ, ಒಂದೇ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಿದೆ. ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಿದ್ರೆ ವಿ ಕಾಲ್ ದಟ್ ಕೈಂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಸ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಸರ್, ಇಲ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ನೋಡಿ, ಇಲ್ಲಿ ಇದು ಯಾವುದಿದು? ಸಿಂಪಲ್ ಪೆಂಡುಲಮ್, ಹೌದಾ? ಇಲ್ಲಿ ಸಿಂಪಲ್ ಪೆಂಡುಲಮಲ್ಲಿ ವಿ ಮೆಷರ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್. ಇಲ್ಲಿದೆಯಲ್ಲ, ಈ ಆ್ಯಂಗಲ್ ಇದೆಯಲ್ಲ, ಇನ್ನು ಸ್ವಲ್ಪ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಕೊಡ್ತೀನಿ. ಆ್ಯಕ್ಚುಲಿ ಇಷ್ಟು ಕೊಡಬಾರ್ದು, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಾಣಿಸ್ಬೇಕಲ್ಲ ಸ್ಕ್ರೀನಲ್ಲಿ. ನೋಡಿ, ಇಲ್ಲಿ ಇದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ ಅಂತ ಹೇಳಿದ್ವಲ್ಲ. ದ
vertical line drawn towards the center of the earth is called as equilibrium position, and the particle always directed wants to come and rest there. Details next ಬರುತ್ತೆ. ಇಲ್ಲಿಂದ ಎಷ್ಟು ಆಂಗಲ್ ಸ್ಲೋ ಮೋಷನಲ್ಲಿ ಪ್ಲೇ ಮಾಡೋಣ. ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತೀನಿ. ಸೊ ಲೆಟ್ ಮೀ ಟೇಕ್ ದಿಸ್. ಸೊ ಇದನ್ನು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಯು ನೋ ದಟ್. ನೋಡಿ ಇಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಈ ಆ್ಯಂಗಲ್ನ ಟೀಟಾ ಅಂತ ಅಂದ್ಕೊಳ್ಳೋಣ. ಆ ಟೀಟಾ ಕಾನ್ಸ್ಟೆಂಟ್ ಇದೆಯಾ? ಟೈಮ್ ಜೊತೆಗೆ ವೇರಿ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಟೈಮ್ ಜೊತೆಗೆ ವೇರಿ ಆಗ್ತದೆ. ಇಲ್ಲಿ ಬಂದಾಗ ಟೀಟಾ 0 ಇದೆ, ಇಲ್ಲಿ ಬಂದಾಗ ಸಮ್ 45, ಮತ್ತೆ 0 ಆಗುತ್ತೆ, ಮತ್ತೆ 10, 20, 30, 45 ಈ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಇದನ್ನು ನಾವು ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಆವಾಗಲೇ ನೋಡಿದ್ದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. This is called as angular displacement. So linear displacement is a displacement made by, ಇದರಲ್ಲಿ ಎರಡು ಟೈಪ್ ಇದೆ. ಒಂದು linear displacement. It is a displacement made by the particle with reference to equilibrium position. Linear displacement ಅಂದ್ರೆ ಏನು? Displacement of the particle measured from equilibrium position is equilibrium position at a given time. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಅಂದ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನಿಂದ ಎಷ್ಟು ಕೆಳಗಡೆಗೆ ಬಂದಿದೆ, ಎಷ್ಟು ಮೇಲೆ ಹೋಗಿದೆ, ಅದನ್ನು ಇಂಡಿಕೇಟ್ ಮಾಡೋದನ್ನು ನಾವೇನಂತೀವಿ? ವಿ ಕಾಲ್ ದಟ್ ಆಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಸೊ ಇದರಲ್ಲಿ ಸೆಕೆಂಡ್ ಟೈಪ್ ಇದೆ. ಏನದು? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅನದರ್ ಟೈಪ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. So angular displacement is a angle made by the system with reference to the equilibrium position at a given time. It is an angle subtended by system with respect to equilibrium position at a given time. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಎಷ್ಟು ಆ್ಯಂಗಲ್ ಇದೆ, ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಸಿಸ್ಟಮ್ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗಿದೆ, ಎಲ್ಲಿಂದ ಮೆಷರ್ ಮಾಡೋದು? ಈಕ್ವಿಲಿಬ್ರಿಯಂ ಪೊಸಿಷನಿಂದ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗಿದೆ, ಅದನ್ನು ನಾವೇನಂತ ಕರಿತೀವಿ? ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೂಪರ್ ಸರ್. ಬನ್ನಿ ನೆಕ್ಸ್ಟ್ ನೋಡೋಣ. ಆಂಪ್ಲಿಟ್ಯೂಡ್. ನೆಕ್ಸ್ಟ್ ಈಸ್ ಆಂಪ್ಲಿಟ್ಯೂಡ್. ಆ್ಯಟಿಟ್ಯೂಡ್ ಅಲ್ಲ, ಆಂಪ್ಲಿಟ್ಯೂಡ್. ಆ್ಯಟಿಟ್ಯೂಡ್ ಯಾಕೆ ಸರ್ ಇಲ್ಲಿ ಬಂತು? ಆಂಪ್ಲಿಟ್ಯೂಡ್. ಓಕೆ. ಸೊ ಮತ್ತೆ ಸ್ಕ್ರೀನ್ ಬೇಕು, ತಗೊಂಡು ಬರ್ತೀನಿ. ಸೊ ಇಲ್ಲಿ ನಾನು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನ ತಗೊತೀನಿ. ಸ್ವಲ್ಪ ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತೀನಿ. ಒಂದು ನಿಮಿಷ. ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಮೂವಬಲ್ ಲೈನ್ನ ತೊಗೊತಾ ಇದ್ದೀನಿ. ಈ ಲೈನ್ನ ನಾನು ಮೂವ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆಯಾ ಈಕ್ವಿಲಿಬ್ರಿಯಂ ಪೊಸಿಷನ್? ಲೆಟ್ ಮೀ ಚೆಕ್. ಕಾಣಿಸ್ತಾ ಇದೆ. ಇಲ್ಲಿದೆಯಲ್ಲ, ಅದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ತಗೊಂಡಿದ್ದೀವಿ. ಎಲ್ಲಿವರೆಗೂ ಮ್ಯಾಕ್ಸಿಮಮ್ ಬರ್ತಿದೆ ಅಲ್ಲಿಗೊಂದು ಲೈನ್ನ ನಾನು ಡ್ರಾ ಮಾಡ್ಕೊತೀನಿ. ನೋಡಿ, ಇಲ್ಲಿ ಮೇಲೆಯಿಂದ ಇಷ್ಟು ಡಿಸ್ಟೆನ್ಸು ಕೆಳಗಡೆಗೆ ಬರ್ತದೆ. ಹೌದಾ? ಅದೇ ಥರ ಈಕ್ವಿಲಿಬ್ರಿಯಂ ಪೊಸಿಷನ್ನ ಮೇಲೆಗೆ ಅಷ್ಟು ಡಿಸ್ಟೆನ್ಸ್ ಹೋಗುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಒಂದು ಸ್ಕೇಲ್ನ ತಗೊಳ್ಳೋಣ. ಇಲ್ಲಿದೆ ಸ್ಕೇಲು. ಈಕ್ವಿಲಿಬ್ರಿಯಂ ಪೊಸಿಷನಿಂದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಆಗತ್ತೆ ಅದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ
29 ಮಿಲಿಮೀಟರ್ ಅಥವಾ 2.9 ಸೆಂಟಿಮೀಟರ್ ಇದೆ. ಸೊ ಡೌನ್ ಸೈಡ್ ಇದೆ, ಮೇಲ್ಗಡೆಗೂ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಇರುತ್ತಾ ಚೆಕ್ ಮಾಡೋಣ, ನೋಡೋಣ. ನೋಡಿ ಇಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ನ ಮೇಲೆಗೆ ಅಷ್ಟು ಹೋಗ್ತಿದೆ, ಆ ಲೆಂತ್ನ ಮೆಷರ್ ಮಾಡಿದಾಗ ನಾನು ಅದು ಕೂಡ ಅಷ್ಟೇ ಬರುತ್ತೆ 29 ಮಿಲಿಮೀಟರ್. ಅಂದರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಡೌನ್ ಸೈಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೋ ಪಾಸಿಟಿವ್ ಸೈಡು ಕೂಡ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಸರ್ ಆಂಪ್ಲಿಟ್ಯೂಡ್ ಅಂದರೆ ಮೇಲೆ ಡಿಸ್ಪ್ಲೇಸ್ಮೆಂಟ್ ತಗೋಬೇಕಾ ಮ್ಯಾಕ್ಸಿಮಮ್, ಇಲ್ಲ ಕೆಳಗಡೆ ಇರೋ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ತಗೋಬೇಕಾ? ಸೊ ಯಾವುದಾದ್ರೂ ತಗೊಳ್ಳಿ, ಅದ್ರ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ, ಎರಡೂ ಸೇಮ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಮೇಡ್ ಬೈ ದ ಪಾರ್ಟಿಕಲ್ from equilibrium position during the oscillatory motion. ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇದನ್ನು ಇಲ್ಲಿ ನಾವು ಆ್ಯಂಗಲ್ ಇರೋದ್ರಿಂದ ಆ್ಯಂಗ್ಯುಲರ್ ಆಂಪ್ಲಿಟ್ಯೂಡ್ ಥೀಟಾ ವೇರೀಸ್ ಫ್ರಮ್ 0 ಟು ದ ಮ್ಯಾಕ್ಸಿಮಮ್. ಸೊ ಇಲ್ಲಿದೆಯಲ್ಲ ಈ ಆ್ಯಂಗಲ್ ನೋಡಿ, ಇಲ್ಲಿ ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿದಾಗ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಮೂವ್ ಆಗ್ತಿದೆ. ಲೆಟ್ ಮಿ ಟೇಕ್, ನೋಡಿ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಮೂವ್ ಆಗ್ತಿದೆ, ಇಲ್ಲಿಂದ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಮೂವ್ ಆಗ್ತಿದೆ. ಆ ಟೀಟಾ ಮ್ಯಾಕ್ಸ್ ಇದೆಯಲ್ಲ ಅದನ್ನು ನಾವು ಆಂಪ್ಲಿಟ್ಯೂಡ್ ಆಫ್ ದ ಆ್ಯಂಗ್ಯುಲರ್ ಮೋಷನ್ ಅಂತ ಕರಿತೀವಿ. ಅದೇ ಥರ ಈ ಕಡೆನೂ ಅಷ್ಟೇ ಇರುತ್ತೆ, ಅದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊತಿದ್ದೀವಿ. ಸ್ವಲ್ಪ ಸ್ಪೀಡ್ ಆಯಿತಾ? ಸೊ ಇದು ಫಸ್ಟ್ ವಿಡಿಯೋ ನನ್ನ ಚಾನಲಲ್ಲಿ. ಯಾರಿಗಾದರೂ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಯು ಕ್ಯಾನ್ ಗಿವ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇದ್ರ ಬೋರ್ಡ್ ನೋಟ್ಸ್ ಬೇಕಾದರೆ ಐ ವಿಲ್ ಗಿವ್ ದಿಸ್ ನೋಟ್ಸ್, PDF ನೋಟ್ಸ್ ಇನ್ ದ WhatsApp channel, and the WhatsApp channel name is Vignan Academy, and YouTube, and there we have channel in Telegram also. ಯಾವ್ದು ಬೇಕಾದ್ರೆ ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ವಾಟ್ ಎವರ್ ಐ ಆಮ್ ಡಿಸ್ಕಸಿಂಗ್ ಹಿಯರ್ ವಿಲ್ ಬಿ ಓನ್ಲಿ ಬೇಸ್ಡ್ ಆನ್ NEET and KCET as well as ಬೋರ್ಡ್. ಬೋರ್ಡ್ಗೆ ಮಾತ್ರ ನೋಟ್ಸ್ ಬೇಕು ಅಂದರೆ ಯು ಕ್ಯಾನ್ ಫಾಲೋ ಅವರ್ ಚಾನಲ್ ವಿಜ್ಞಾನ್ ಅಕಾಡೆಮಿ ಇನ್ ವಾಟ್ಸಪ್ ಅಥವಾ ವಿಜ್ಞಾನ್ ಅಕಾಡೆಮಿ ಇನ್ ಟೆಲಿಗ್ರಾಮ್. ಸೊ ಬನ್ನಿ, ಜಾಸ್ತಿ ಆಯಿತು ಪ್ರಮೋಷನು. ಓಕೆ, amplitude, it is a maximum displacement made by the particle from ಈಕ್ವಿಲಿಬ್ರಿಯಂ ಪೊಸಿಷನ್. ಎಲ್ಲಿಂದ ಮ್ಯಾಕ್ಸಿಮಮು? ಈಕ್ವಿಲಿಬ್ರಿಯಂ ಪೊಸಿಷನ್ನ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೋ ಆ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಎ ಆಂಪ್ಲಿಟ್ಯೂಡ್. ಪೊಸಿಷನ್ ಡ್ಯೂರಿಂಗ್ ಪಿರಿಯಾಡಿಕ್ ಮೋಷನ್ ಆರ್ ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್. ಓಕೆ, ಆಸಿಲೇಟರಿ ಮೋಷನ್ ಆಯಿತು. ನೆಕ್ಸ್ಟ್ ನೋಡೋಣ, ಟೈಮ್ ಪೀರಿಯಡ್ ಆಯಿತು, ಆಸಿಲೇಟರಿ ಮೋಷನ್ ಆಯಿತು, ಆಂಪ್ಲಿಟ್ಯೂಡ್ ಆಯಿತು. ನೆಕ್ಸ್ಟ್ ಈಸ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ಎಫ್. ಸೊ ಫ್ರೀಕ್ವೆನ್ಸಿ ಅಂದರೆ ಗೊತ್ತು, ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಐ ನೋ ದ ಫ್ರೀಕ್ವೆನ್ಸಿ ಈಸ್ ಎ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್, ಬಟ್ ಏನು ಹಾಗಂದರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲಿ ತಗೊತೀನಿ, ತನ್ನ ಪಾಡಿಗೆ ಅದು ಹೋಗ್ತಿದೆ, ನಾರ್ಮಲ್ ಮೋಡ್ಗೆ ಹಾಕ್ತೀನಿ. ಅರೆ ಏನೋ ಆಯಿತು. ಪಾರ್ಟಿಕಲು ನಾಟ್ ಸಿಂಪಲ್ ಪೆಂಡ್ಲಮ್, ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಪಾರ್ಟಿಕಲ್ ಏನಾಗ್ತಿದೆ, ಟು ಆ್ಯಂಡ್ ಫ್ರೋ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇದು 1 ಆಸಿಲೇಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಈಗ 1 ಸೆಕೆಂಡಲ್ಲಿ ಎಷ್ಟು ಆಸಿಲೇಷನ್ ಆಗ್ತಾ ಇದೆಯೋ ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದನ್ನು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ತುಂಬ ಫಾಸ್ಟ್ ಆಗಿದೆ, ನಾವು ಚೆಕ್ ಮಾಡೋಕ್ಕಾಗಲ್ಲ. ಬೇಕಾದರೆ 10 ಆಸಿಲೇಷನ್ಗೆ ಚೆಕ್ ಮಾಡಿ, ಡಿವೈಡೆಡ್ ಬೈ number of oscillation, time period, the total time taken for number of 10 oscillation divided by time, that will give the time period of the oscillation. ಈಗ 1 ಆಸಿಲೇಷನ್ಗೆ ಎಷ್ಟು ಟೈಮ್ ತೊಗೊತಿದೆ ಅಂತ ಯಾವ ಥರ ಡಿಸೈಡ್ ಮಾಡ್ತೀವಿ ಅಂದರೆ, ಟೈಮ್ ಪೀರಿಯಡ್ ತೊಗೊಳ್ಳಿ, ಅದ್ರ ರೆಸಿಪ್ರೋಕಲ್ ತೊಗೊಳ್ಳಿ. ದ ನಂಬರ್ ಆಫ್ ಆಸಿಲೇಷನ್ ಮೇಡ್ ಇನ್ 1 ಸೆಕೆಂಡ್. ಅದು 1 ಆಸಿಲೇಷನ್ ಆಗ್ಬೋದು, ಇಲ್ಲ ಅರ್ಧ ಆಸಿಲೇಷನ್ ಆಗ್ಬೋದು, ಇಲ್ಲ 10^2 ಆಸಿಲೇಷನ್ ಆಗ್ಬೋದು, ಇಲ್ಲ 10^4 ಆಸಿಲೇಷನ್ಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಸಿಸ್ಟಮ್. ಇನ್ನೂ ಜಾಸ್ತಿ ಬರ್ತವೆ. ಇಲ್ಲಿ ತುಂಬ ಸ್ಲೋ ಆಗಿ ಮೂವ್ ಆಗ್ತಿದೆ. ಆ್ಯಕ್ಚುಲಿ ಆಟಮ್ಸ್ನ ತೊಗೊಂಡ್ರೆ ಝ್ ಅಂತ ತುಂಬ ರ್ಯಾಪಿಡಾಗಿ ಮೂವ್ ಆಗ್ತಿರುತ್ತೆ. ಸೊ 1 ಸೆಕೆಂಡಿಗೆ ಆಲ್ಮೋಸ್ಟ್
ಸೆವರಲ್ ಥೌಸಂಡ್ ಆಸಿಲೇಷನ್ಸ್ ಆಗ್ತಾ ಇರುತ್ತೆ. ಇಫ್ ಯು ಟೇಕ್ ದ ವಾಟರ್ ಮಾಲಿಕ್ಯೂಲ್ ವಿ ಶೇಪ್ ಇರುತ್ತಲ್ಲ, ಆ ಮಾಲಿಕ್ಯೂಲ್ ಸುಮ್ಮನೆ ಕೂತಿರಲ್ಲ, ಈ ಥರ ಡ್ಯಾನ್ಸ್ ಆಡ್ತಾ ಇರುತ್ತೆ. ಸೊ ಈ ಮೋಷನ್ ಯಾವ ಥರ ಇರುತ್ತೆ ಅಂದರೆ 1 ಸೆಕೆಂಡ್ಗೆ ಸೆವರಲ್ 1000 ಟೈಮ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲೇನೋ ನಮಗೆ ಸ್ಲೋ ಮೋಷನ್, ಆ್ಯಕ್ಚುಲಿ ಇದು ಸ್ಲೋ ಮೋಷನ್ ಅಲ್ಲ, ಸೊ ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ. ಅರ್ಥ ಆಯ್ತಾ? ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂದರೆ ಏನು, ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಅಂದರೆ, ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಈಸ್ nothing but number of oscillations in 1 second. Number of oscillations in 1 second. ಅದನ್ನು ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಫ್ರೀಕ್ವೆನ್ಸಿಗೆ ಈಕ್ವೇಷನ್ ಇದೆ. ಫ್ರೀಕ್ವೆನ್ಸಿ ಈಸ್ 1/T, ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ನ ರೆಸಿಪ್ರೋಕಲ್ ತಗೊಂಡ್ರೆ ಅದನ್ನು ನಾವು ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಫ್ರೀಕ್ವೆನ್ಸಿಗೆ SI ಯೂನಿಟ್ ನೋಡಿ, ಟೈಮ್ ಪೀರಿಯಡ್ಗೆ SI ಯೂನಿಟ್ ಇಲ್ಲಿ ಹೇಳ್ಬೇಕಾಯಿತು, ಇಟ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ಅದೇ ಫ್ರೀಕ್ವೆನ್ಸಿಗೆ SI ಯೂನಿಟ್ ಏನಾಗುತ್ತೆ? 1/T ಅಂದರೆ ಪರ್ ಸೆಕೆಂಡ್ ಬರಬೇಕಾ? ಪರ್ ಸೆಕೆಂಡ್. ಸೊ ಆ ಪರ್ ಸೆಕೆಂಡ್ನೇ ನಾವೇನಂತ ಕರಿತೀವಿ ಅಂದರೆ ಹರ್ಟ್ಸ್, HERTZ, ನಾಟ್ HURTZ. ಸೊ ಇಟ್ ಹರ್ಟ್ಸ್ ಅ ಲಾಟ್ ವೆನ್ ವಿ ಸ್ಟಡಿ ಫಿಸಿಕ್ಸ್. ತುಂಬ ಹರ್ಟ್ ಆಗುತ್ತೆ ಸರ್ ಫಿಸಿಕ್ಸ್ನ ಸ್ಟಡಿ ಮಾಡಬೇಕಾದ್ರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಹರ್ಟ್ಸ್. ಎ ಸೈಂಟಿಸ್ಟ್ ನೇಮ್ ಹರ್ಟ್ಸ್, ಎನ್ರಿಕೋ ಫರ್ಮಿ ಹರ್ಟ್ಸ್. ಸೊ ದಟ್ ಈಸ್ ಅ ಸೈಂಟಿಸ್ಟ್ ನೇಮ್. ಇನ್ ಹಾನರ್ ಆಫ್, ಅವ್ರಿಗೊಂದು ಗೌರವಾಂತಕವಾಗಿ ನಾವು ಪರ್ ಸೆಕೆಂಡ್ನ ಹರ್ಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದಟ್ ಈಸ್ ಅಬೌಟ್ ಫ್ರೀಕ್ವೆನ್ಸಿ. ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಟಾಪಿಕ್. ದ ಟಾಪಿಕ್ ಈಸ್ ಫೇಸ್. ಇಲ್ಲಿಂದ ಶುರುವಾಗತ್ತೆ ಕನ್ಫ್ಯೂಷನ್ ಸರ್. ನಾವು ಯಾವ ಬುಕ್ ತೊಗೊಂಡ್ರು ಕನ್ಫ್ಯೂಷನ್ ಶುರುವಾಗತ್ತೆ. ಬನ್ನಿ ಇವತ್ತು ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ. ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಂದು. ವಿಡಿಯೋನ ಕ್ಲಿಯರಾಗಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹಿಂದೆ ಬಂದು ನೋಡಿ. ಏನಾರ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈಸ್ ಫೇಸ್. ಫೇಸ್ ಆಫ್ ದ ಆಸಿಲೇಷನ್, ವೆರಿ ಇಂಪಾರ್ಟೆಂಟ್. ಸರ್ ಏನೋ ಸರ್ ಸಮ್ ಆ್ಯಂಗಲ್ ಅಂತಾರೆ. ಫೇಸ್ ಅಂದರೆ ಅದು ಹೇಗೆ ಬಂತು, ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬನ್ನಿ ಶುರು ಮಾಡೋಣ. ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಬಟ್ ನಾನು ಹೇಳ್ತೀನಿ ನೋಡಿ ಇಲ್ಲಿ. ಸೊ ಫಸ್ಟು ನಾನು ಹೇಳೋ ಸ್ಟೇಟ್ಮೆಂಟ್ನ ಅಸ್ಯೂಮ್ ಮಾಡ್ಕೊಳ್ಳಿ. ಅದು ಯಾಕೆ ಬಂತು, ಯಾಕೆ ಅದೇ ಥರ ಅಂತ ನಾನು ಕನ್ವಿನ್ಸ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಕನ್ವಿನ್ಸ್ ಮಾಡ್ತೀನಿ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಬೇಕು. ಸೊ ತುಂಬ ಈಸಿಯಾಗಿದೆ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ತುಂಬ ಈಸಿ ಇದೆ. ಫೇಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ನಾನು ಒಂದು ಎಕ್ಸಾಂಪಲ್ನ ತೊಗೊತೀನಿ, ಆಸಿಲೇಟರಿ ಮೋಷನ್ನ. ಸೊ ಇದು ಯಾವ ಆಸಿಲೇಟರಿ, ಯಾವ ಥರ ಆಸಿಲೇಟರಿ ಅಂದರೆ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಆಸಿಲೇಟರಿ ಸಿಸ್ಟಮ್. ಓಕೆ, ಸೊ ಎ ಮಾಸ್ ಈಸ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್. ಇದಕ್ಕೆ ಯಾವುದೋ ಒಂದು ಕಡೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇರುತ್ತೆ. ಇದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರೆಯೋಣ. ಓಕೆ, ಇದೇನಾಗತ್ತೆ? ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ. ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಇಲ್ಲಿವರೆಗೂ ಬರುತ್ತೆ. ಅದೇ ಥರ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ. ಇದನ್ನು ಎಳೆದು ಬಿಟ್ಟರೆ ಝುಮ್ ಅಂತ ಮೇಲೆ ಕೆಳಗಡೆ ಡ್ಯಾನ್ಸ್ ಆಡ್ತಾ ಇರುತ್ತೆ ಸರ್. ನಾಗರಾವ್ ಥರ ಅಲ್ಲ, ಸ್ಪ್ರಿಂಗ್ ಥರನೇ ಡ್ಯಾನ್ಸ್ ಆಡ್ತಾ ಇರುತ್ತೆ ಸ್ಪ್ರಿಂಗು. ಓಕೆ, ಸೊ ಮೇಲ್ಗಡೆಗೆ ಹೋಗುತ್ತೆ, ಕೆಳಗಡೆಗೆ ಬರುತ್ತೆ, ಮತ್ತೆ ಮೇಲ್ಗಡೆಗೆ ಬರುತ್ತೆ, ಕೆಳಗಡೆಗೆ ಬರುತ್ತೆ. ನಾನೊಂದು ಸ್ಟೇಟ್ಮೆಂಟ್ನ ಕೊಡ್ತೀನಿ, ಅದನ್ನು ಜಸ್ಟ್ ರಿಸೀವ್ ಮಾಡ್ಕೊಳ್ಳಿ. ಯಾಕೆ ಏನು ಅಂತ ಇಲ್ಲಿ ಕೇಳಬೇಡಿ, ನೆಕ್ಸ್ಟ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಒಂದು ಆಸಿಲೇಷನ್ನ 360 ಡಿಗ್ರಿ ಅಂತ ಅಂದ್ಕೊತೀನಿ. ಅಂದರೆ ಒನ್ ಆಸಿಲೇಷನ್ನ ಈಕ್ವಲೆಂಟ್ ಟು 360 ಡಿಗ್ರಿ. ಸರ್ ಅದು ಹೆಂಗೆ ಸರ್? ಡಿಗ್ರಿ ಅನ್ನೋದು ಒಂದು ಆ್ಯಂಗಲ್ಲು, ಆಸಿಲೇಷನ್ ಅನ್ನೋದು ಒಂದು ಮೋಷನ್. ನಾನು ಕನ್ವಿನ್ಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ವರ್ಡ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಆಸಿಲೇಷನ್ ಅಂದರೆ 360 ಡಿಗ್ರಿ ಅಂತ ನನ್ನನ್ನು ನಂಬಿ ಈ ಸ್ಟೇಟ್ಮೆಂಟ್ನ ರಿಸೀವ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅದು ಹೇಗೆ ಅಂತ. ಈಗ ನಾನು ಒಂದು ಆಸಿಲೇಷನ್ನ 360 ಡಿಗ್ರಿ ಅಂತ ಅಂದ್ಕೊಂಡ್ರೆ ಈ ಪಾರ್ಟಿಕಲ್ ಏನಾಗತ್ತೆ? ಫಸ್ಟು ಇಲ್ಲಿವರೆಗೂ ಬರುತ್ತೆ, ಹೌದಾ? ಇಲ್ಲಿ ನಿಂತ್ಕೊಂಡು ಮತ್ತೆ ವಾಪಸ್ ಹೋಗುತ್ತೆ. ಎಷ್ಟು ಆಸಿಲೇಷನ್ ಆಯಿತು? ಅರ್ಧ ಆಸಿಲೇಷನ್ ಆಯಿತು. ಮತ್ತೆ ಇಲ್ಲಿಂದ ಮುಂದಕ್ಕೆ ಹೋಗಿ ಇಲ್ಲಿಗೆ ಒಂದು ನಿಲ್ಲತ್ತನೆ, ಜಸ್ಟ್ ಅಲ್ಲಿ ವೆಲಾಸಿಟಿ 0 ಆಗಿ ಮತ್ತೆ ವಾಪಸ್ ಆಗತ್ತೆ. ಅಂದರೆ ಮೇಲೆ ಹೋಗ್ತಿರೋದು ಆಬ್ಜೆಕ್ಟು ಮತ್ತು ಡೈರೆಕ್ಷನ್ ಚೇಂಜ್ ಮಾಡಬೇಕಾದ್ರೆ ಅಲ್ಲಿ 0 ಆಗಲೇಬೇಕಲ್ಲ, ಮತ್ತೆ 0 ಆಗಿ ಡೈರೆಕ್ಷನ್ ಚೇಂಜ್ ಮಾಡಿ ವಾಪಸ್ ಬರುತ್ತೆ. ಸೊ ಈಗ ನಾನು ಇಲ್ಲಿ ಪೊಸಿಷನ್ನ 0 ಡಿಗ್ರಿ ಅಂತ ಅಸ್ಯೂಮ್ ಮಾಡ್ಕೊತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಜಸ್ಟ್ ಟ್ರಸ್ಟ್ ಮೀ,
ಯಾಕೆ ಸರ್ ಆ್ಯಂಗಲ್ ಆ ಥರ ತೊಗೊತೀರ ನಾನು ಕನ್ವಿನ್ಸ್ ಮಾಡ್ತೀನಿ ನಿಮಗೆ. ನನಗೆ ಜಸ್ಟ್ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋ ನೋಡಿ ಅಲ್ಲಿ ನಾನು ಕನ್ವಿನ್ಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ 0 ಡಿಗ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆ ಪಾರ್ಟಿಕಲ್ ಇಲ್ಲಿಗೆ ಬಂದಿದ್ರೆ ಅದನ್ನು ನಾನು π/2 ಅಥವಾ 90 ಡಿಗ್ರಿ ಅಂತ ಅಂದ್ಕೊತೀನಿ. ಕಾಣಿಸ್ತಿದೆಯಾ? ಓಕೆ, 90 ಡಿಗ್ರಿ ಅಂತ ಅಂದ್ಕೊತೀನಿ. ಅದೇ ಪಾರ್ಟಿಕಲ್ ಮತ್ತೆ ವಾಪಸ್ ಇಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೋದರೆ ಅದನ್ನು π ರೇಡಿಯನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನನ್ನ ನಂಬಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಮನ್ನು ಕನ್ವಿನ್ಸ್ ಮಾಡ್ತೀನಿ ಯಾಕೆ ಈ ಥರ ಆಗ್ತಿದೆ ಅಂತ. ಓಕೆ, ಸೊ ಈಗ ನೆಕ್ಸ್ಟು ಈ ಪಾರ್ಟಿಕಲ್ ಮೇಲೆ ಹೋಗುತ್ತೆ. ಇದನ್ನು ನಾವು 3π/2 ಅಥವಾ 270 ಡಿಗ್ರಿ ಅಂತ ಕರಿತೀವಿ. ಮತ್ತೆ ವಾಪಸ್ ಬರುತ್ತೆ ಪಾರ್ಟಿಕಲ್, ಆ ಪೊಸಿಷನ್ನ ನಾನು 2π ರೇಡಿಯನ್ ಅಂತ ಕರಿತೀನಿ. ನಾನೇನು ಹೇಳಿದೆ ಇನ್ನೊಂದು ಸತಿ ಹೇಳ್ತೀನಿ, ಯಾಕೆ ಏನು ಅಂತ ಕೇಳಬೇಡಿ, ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಪಾರ್ಟಿಕಲ್ ಒಂದು ಆಸಿಲೇಷನ್ ಆಗ್ತಿದೆ ಅಂದರೆ ಆ ಒಂದು ಆಸಿಲೇಷನ್ನ ನಾನು 360 ಡಿಗ್ರಿ ಅಂತ ಅಂದ್ಕೊತೀನಿ. ನನ್ನ ಮಾತು ನಂಬಿ, ನಾನು ನಂಬಿಸ್ತೀನಿ ನಿಮ್ಮನ್ನ. ಓಕೆ 360 ಡಿಗ್ರಿ ಅಂದರೆ ಈ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂದರೆ ಹಾಫ್ ಆಸಿಲೇಷನ್. ಅದು ಆಲ್ರೆಡಿ ಕನ್ವಿನ್ಸ್ ಆಗಿದೆ. ಇಲ್ಲಿಂದ ವಾಪಸ್ ಹೋದರೆ ಅದು ಹಾಫ್ ಆಸಿಲೇಷನ್, ಮತ್ತೆ ಇಲ್ಲಿಂದ ಹೋಗಿ ಬಂದರೆ ಇನ್ನೊಂದು ಹಾಫ್ ಆಸಿಲೇಷನ್. ಈಗ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಬಂದರೆ 90 ಡಿಗ್ರಿ, ಇಲ್ಲಿಂದ ವಾಪಸ್ ಹೋದರೆ 180 ಡಿಗ್ರಿ, ಮತ್ತು ಇಲ್ಲಿಂದ ಇಲ್ಲಿಗೆ ಹೋದರೆ 370 ಡಿಗ್ರಿ, ಮತ್ತೆ ವಾಪಸ್ ಬಂದರೆ 360 ಡಿಗ್ರಿ. ಅರ್ಥ ಆಯ್ತಾ? ಸೊ ಈಗ ನಾನು ಪಾರ್ಟಿಕಲ್ನ ಪೊಸಿಷನ್ ಎಲ್ಲಿದೆ ಅಂತ ನಾನು ವ್ಯಾಲ್ಯೂ ಹೇಳೋ ಬದಲು, ಅಂದರೆ 5 ಸೆಂಟಿಮೀಟರಾ 10 ಸೆಂಟಿಮೀಟರಾ ಆ್ಯಂಪ್ಲಿಟ್ಯೂಡಲ್ಲಿ ಇದೆಯಾ ಇಲ್ಲ ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆಯಾ ಮತ್ತು ಇಲ್ಲ ಮೇಲೆ ಇದೆಯಾ, ಅದರ ಬದಲು ನಾನು ಏನು ಹೇಳ್ತೀನಿ, ನಾನೊಂದು ಆ್ಯಂಗಲ್ನ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ತಗೊತೀನಿ ನೋಡಿ. ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಆಸಿಲೇಟ್ ಆಗ್ತಾ ಇದೆ, ನಿಂತಿಲ್ಲ, ಆಸಿಲೇಟ್ ಆಗ್ತಾ ಇದೆ. ನಾನು ನಿಲ್ಲಿಸಿರೋ ಸ್ನ್ಯಾಪ್ಶಾಟ್ ತೊಗೊಂಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಈಗ ಯಾವುದೋ ಒಂದು ಟೈಮಲ್ಲಿ ಮೇ ಬಿ ಅಟ್ 8 o'clock ಕರೆಕ್ಟಾಗಿ 8:00 ಕರೆಕ್ಟಾಗಿ ಅಷ್ಟು ಟೈಮ್ ಇದ್ದಾಗ ದ ಫೇಸ್ ಆಫ್ ದ ಪಾರ್ಟಿಕಲ್ ಇಸ್ 90 ಡಿಗ್ರಿ ಅಂತ ಹೇಳ್ತೀನಿ. ಇದನ್ನು 0 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಈ ಟೈಮಲ್ಲಿ ಪಾರ್ಟಿಕಲ್ ಎಲ್ಲಿದೆ ಅಂದರೆ ಇಲ್ಲಿದೆ, ಅಂದರೆ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ. ಅರ್ಥ ಆಗ್ತಿದೆಯಾ? ನಾನೀಗ ಪೊಸಿಷನ್ನ ಡಿಸ್ಪ್ಲೇಸ್ಮೆಂಟಲ್ಲಿ ಮೆಷರ್ ಮಾಡ್ತಿಲ್ಲ, ಆ್ಯಂಗಲಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಒನ್ ಆಸಿಲೇಷನ್ನ 360 ಡಿಗ್ರಿ ಅಂತ ಅಸ್ಯೂಮ್ ಮಾಡಿಕೊಂಡು ಪೊಸಿಷನ್ ಈಚ್ ಆ್ಯಂಡ್ ಎವ್ರಿ ಪೊಸಿಷನ್ಗೆ ನಾನು ಒಂದು ಆ್ಯಂಗಲ್ನ ಅಸೈನ್ ಮಾಡ್ತಾ ಇದ್ದೀನಿ. ಇಲ್ಲಿದ್ರೆ 0, 0, 10, 20, 30, 40, 50, 60, 70, 80, 90. ಮತ್ತೆ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಹೋದರೆ 180, ಇದು 270, 270, ಇಲ್ಲಿಗೆ ಬಂದರೆ 360. ಈ ಥರ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ತೀನಿ ಹೇಗೆ ಅಂತ. ಅರ್ಥ ಆಯ್ತಾ? ಸೊ ಈಗಿಂದ ನಾನು ಪಾರ್ಟಿಕಲ್ ಪೊಸಿಷನ್ನ ಹೇಳೋ ಬದಲು ಐ ಕ್ಯಾನ್ ಸೇ ಆ್ಯಂಗಲ್. ಆ ಆ್ಯಂಗಲ್ನೇ ನಾನು ಫೇಸ್ ಅಂತ ಕರಿತೀನಿ. ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸರ್ಟೆನ್ ಆ್ಯಂಗಲ್. ಆ ಆ್ಯಂಗಲ್ನ ನಾವು ಫೇಸ್ ಅಂತ ಕರಿತೀವಿ. ಅದು ಹೇಗೆ ಬಂತು, ಯಾಕೆ ಬಂತು, ನಿಮ್ಮ ಮಾತು ಯಾಕೆ ನಂಬಬೇಕು ಅಂತ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಅದುವರೆಗೂ ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ಬೋದು. ಸೊ ನೋಟ್ಸ್ ಬೇಕಾದ್ರೆ ನಿಮಗೆ ನಮ್ಮ ವಾಟ್ಸಪ್ ಚಾನಲಲ್ಲಿದೆ, ಆ ಚಾನಲಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ವಾಟ್ಸಪ್ ಚಾನಲ್ ಹೆಸರು ವಿಜ್ಞಾನ್ ಅಕಾಡೆಮಿ, ಆಬ್ವಿಯಸ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅದೇ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಹೇಳಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್.